ಅಂದರೆ ಬೆಳಿಗ್ಗೆ 4-4:15 ಎದ್ದು ರೆಡಿಯಾಗಿ, ತುಂಬ ಬಿಸಿಲಿರುತ್ತೆ. ನಮ್ಮ ಕಡೆಗಂತೂ ಕರ್ನಾಟಕದಲ್ಲೇ ಅತಿ ಉದ್ದವಾದಂತಹ ರೈಲ್ವೆ ಬ್ರಿಡ್ಜೇ ಇದೆ. ಸುನಾಮಿ ವಿರುದ್ಧ ನಮಗೆಲ್ಲ ರಕ್ಷಣೆ ಕೊಡ್ತಾ ಇದೆ. ಎಲ್ಲ ಒಬ್ರೊಬ್ಬರಿಗೆ 200 ರೂಪಾಯಿಂದ 300 ರೂಪಾಯಿ ಬಂದಿರಬಹುದು. ಗಂಟೆ ರೈಡ್ ಇದೆ. 3 ಪ್ಲೇಸ್ ಇದೆ, ಮ್ಯಾಂಗ್ರೋವ್ ಮತ್ತು ಲೋಟಸ್ ಪಾಯಿಂಟ್, ಕೇರಳ ವ್ಯೂ ಪಾಯಿಂಟ್ ಅಂತ ಬರುತ್ತೆ. ಮತ್ತ್ಯಾಕೆ ತಡ ಮಾಡ್ತೀರಾ? ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮೂರು ಬಸ್ ಹತ್ತೇ ಬಿಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ನಮ್ಮ ಜಿಲ್ಲೆ ಅಂದರೆ ಉತ್ತರ ಕನ್ನಡದಲ್ಲಿ ಹಲವಾರು ಟೂರಿಸ್ಟ್ ಪ್ಲೇಸ್ ಇದೆ. ಅದರಲ್ಲಿ ಒಂದು ಬೆಸ್ಟ್ ಟೂರಿಸ್ಟ್ ಪ್ಲೇಸ್ಗೆ ನಾನು ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸು ಬೆಸ್ಟಾಗೇ ಇದೆ. ಅದರಲ್ಲಿ ಇದು ನೇಚರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ನೇಚರ್ ಯಾರ್ಯಾರಿಗೆ ಇಷ್ಟನೋ ಅವರಿಗೆಲ್ಲ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಯಾವುದು ಅಂದರೆ ಅದೇ ನಮ್ಮ ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರ್ ಬೋಟ್ ರೈಡ್. ಇವತ್ತು ನಾನು ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಬೆಳಿಗ್ಗೆ ಬೇಗನೆ ಎದ್ದು ಈಗ ರೆಡಿ ಆಗಬೇಕು. ನಾನು ಬೇಗನೆ ಎದ್ದು ಕೂತ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಿದ್ರೆ ಹೋಗಬೇಕು, ಆಮೇಲೆ ನಾನು ರೆಡಿಯಾಗಿ ಆ ಸ್ಪಾಟಿಗೆ ಹೋಗಬೇಕು. ಬನ್ನಿ, ಮತ್ತೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲದನ್ನು ಹೇಳ್ತೀನಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು 6 ಗಂಟೆಗೆ ಈ ಲೊಕೇಶನ್ನ ರೀಚ್ ಆಗಬೇಕು ಅಂತ. ಇಲ್ಲ, 6 ಗಂಟೆಗೆ ರೀಚ್ ಆಗಬೇಕು ಅಂದರೆ ಬೆಳಿಗ್ಗೆ 4-4:15 ಎದ್ದು ರೆಡಿಯಾಗಿ ಮನೆಯಿಂದ ಹೊರಟ್ವಿ. ನಮ್ಮನೆ ಕುಮಟ ಆಗಿರೋದ್ರಿಂದ ಹೊನ್ನಾವರ ಏನು ತುಂಬಾ ದೂರ ಆಗಲ್ಲ, 20 ಮಿನಿಟ್ಸ್ ದಾರಿ ಅಂತಲೇ ಹೇಳ್ಬೋದು. ನಾವು ನಮ್ಮದೇ ಆದಂಥ ಓನ್ ವೆಹಿಕಲ್ ಮಾಡಿಕೊಂಡು ಬಂದಿದ್ದೀವಿ. ಅದರಲ್ಲೂ ನನ್ನ ತಂಗಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ. ಯಾಕಂದರೆ ಅವಳಿಗೆ ಕಲ್ಪನೆಯೂ ಇರಲಿಲ್ಲ. ದೇವಸ್ಥಾನಕ್ಕೆ ಕರ್ಕೋಗ್ತೀವಿ, ಬೆಳಿಗ್ಗೆ ಬೇಗ ಹೇಳು ಅಂತ ಹೇಳಿ ಒತ್ತಾಯ ಮಾಡಿ ಏಳಿಸ್ಕೊಂಡು ಕರ್ಕೊಂಡು ಬಂದಿದ್ವಿ. ನಾವೆಲ್ಲ ಸೇರಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಈ ಥರ ಮಾಡಿದ್ವಿ. ಅವಳಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ. ಅನ್ಎಕ್ಸ್ಪೆಕ್ಟೆಡಾಗಿ ಬಂದುಬಿಟ್ಟಿದ್ದಾಳಲ್ಲ ಲೊಕೇಶನ್ಗೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಾವಿವತ್ತು ಬೋಟ್ ರೈಡಿಗೆ ಹೋಗ್ತಾ ಇದ್ದೀವಿ ಅಂತ. ನಾವೆಲ್ಲ ಬೋಟ್ ಮೇಲೆ ಕೂತ್ಕೊಂಡು ಬೋಟ್ ರೈಡ್ ಮಾಡೋರಿಗೆ ಕಾಯ್ತಾ ಇದ್ದೀವಿ. ಅವರು ನಮಗೆ ಪರಿಚಯದವರೇ ಆಗಬೇಕು. ನಮ್ಮ ಮನೆಯೂ ಇಲ್ಲೇ ಹತ್ರನೇ ಆಗಿರೋದ್ರಿಂದ ಬೋಟ್ ರೈಡವ್ರದ್ದು ಮೊದಲೇ ಪರಿಚಯ ಇತ್ತು. ಅವರು ಸಜೆಸ್ಟ್ ಮಾಡಿದ್ರು ಬೆಳಿಗ್ಗೆನೇ ಬನ್ನಿ ಅಂತ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಸಂಜೆ ಇತ್ತು. ಅವರೇ ಸಜೆಸ್ಟ್ ಮಾಡಿದ್ರು. ಸಂಜೆ ಆದರೆ ಒಂದು 5 ಗಂಟೆಗೆ ಹೊರಟು ನಾವು ವಾಪಸ್ ಬರೋದ್ರೊಳಗೆ ಫುಲ್ ಕತ್ಲೆ ಆಗಿಬಿಡ್ತದೆ. ಬೆಳಿಗ್ಗೆ ಆದರೆ ಕತ್ಲೆಯಿಂದ ಬೆಳಕಾಗುತ್ತಾ ಹೋಗುತ್ತಲ್ವ, ಅದಕ್ಕೆ ಬೆಳಿಗ್ಗೆನೇ ಬನ್ನಿ, ಸನ್ರೈಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಇಷ್ಟು ಬೇಗ ಎದ್ದು ಬಂದಿದ್ದೀವಿ. ನೀವೇನಾದರೂ ಬೆಳಿಗ್ಗೆ ಬರಲಿಕ್ಕಾಗಲ್ಲ ಅಂದರೆ ಸಂಜೆ ಬರ್ಬೋದು, ಆದರೆ ಮಧ್ಯಾಹ್ನ ಟೈಮನ್ನು ಅವಾಯ್ಡ್ ಮಾಡಿ. ತುಂಬ ಬಿಸಿಲಿರುತ್ತೆ. ನಮ್ಮ ಕಡೆಗಂತೂ ತಲೆಯೆಲ್ಲ ತಿರುಗಿಬಿಡುತ್ತೆ, ಅಷ್ಟು ಬಿಸಿಲಿರುತ್ತೆ. ಅದರಲ್ಲಿ ಬೋಟ್ ರೈಡಿಗೆ ಹೋಗೋದು ಅಂದರೆ ಸ್ವಲ್ಪ ಕಷ್ಟನೇ. ಬೆಳಿಗ್ಗೆ ಜಾವ ಆದರೆ ಸ್ವಲ್ಪ ಕೂಲಾಗಿರುತ್ತೆ ವಾತಾವರಣ. ಅದ್ರ ಜೊತೆ ಹಕ್ಕಿಗಳು ಎಲ್ಲ ಜಸ್ಟ್ ಎದ್ದು ಚಿಲಿಪಿಲಿ ಅಂತ ಇರುತ್ತಲ್ವ, ಆ ಸೌಂಡು ಮತ್ತು ಆ ವೈಬೇ ಬೇರೆ. ನಮ್ಮ ಮಮ್ಮಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ, ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ. ನಮ್ಮ ಮಮ್ಮಿ ಅಜ್ಜಿ ಮನೆ ಇರೋದು ಇದೇ ಥರ ಹೊಳೆ ಪಕ್ಕದಲ್ಲೇ. ಹೊಳೆ ದಾಟಿ ಹೋದ್ಮೇಲೆ ಊರು, ಅದ್ರ ಪಕ್ಕದಲ್ಲಿ ಸಮುದ್ರ, ಎರಡು ಒಟ್ಟಿಗೆ ಕಾಣಿಸ್ತಾ ಇತ್ತು. ಆದರೆ ಚಿಕ್ಕ ಇರಬೇಕಾದ್ರೆ ಅವರು ಅಲ್ಲಿಂದ ಬಂದು ಬೇರೆ ಕಡೆ ಮನೆ ಮಾಡಿಬಿಟ್ರು. ಹಾಗಾಗಿ ಅಲ್ಲಿ ಕನೆಕ್ಷನ್ ಕಟ್ಟಾಗೋಯ್ತು. ನಾವು ಅಲ್ಲಿ ಹೋಗಿದ್ದೆ ನೆನಪಿಲ್ಲ. ನಾ ಚಿಕ್ಕ ಇರುವಾಗ ಒಂದ್ಸರಿ ಹೋಗಿದ್ದೆ. ಅದೆಲ್ಲ ನೆನೆಸ್ಕೊಂಡು ನಮ್ಮ ಮಮ್ಮಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ. ಮೊದಲು ಕೂಡ ಒಮ್ಮೆ ನಾವು ಬೋಟಲ್ಲಿ ಹೋಗಿದ್ವಿ, ಆದರೆ ಹೊಳೆನ ಜಸ್ಟ್ ದಾಟಿದ್ವಿ ಬಿಟ್ಟರೆ ಈ ಥರ ಮ್ಯಾಂಗ್ರೋವ್ ಫಾರೆಸ್ಟ್ ಥರ ಕೇರಳ ಪಾಯಿಂಟು ಅದನ್ನೆಲ್ಲ ನೋಡಿರಲಿಲ್ಲ. ನಾವು ಬ್ರಿಡ್ಜ್ ಕೆಳಗಿಂದ ಹೋಗ್ತಾ ಇದ್ದೀವಿ. ನೀವು ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರೈಲ್ವೆ ಬ್ರಿಡ್ಜು. ಕರ್ನಾಟಕದಲ್ಲೇ ಅತಿ ಉದ್ದವಾದಂತಹ ರೈಲ್ವೆ ಬ್ರಿಡ್ಜೇ ಇದಾಗಿದೆ, ಶರಾವತಿ ರೈಲ್ವೆ ಬ್ರಿಡ್ಜ್. ತುಂಬ ಜನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಬ್ಯಾಕ್ ವಾಟರ್ ಅಂದರೆ ಏನು ಅಂತ ಯಾರೂ ಹೇಳಿರಲ್ಲ. ನಾನು ಹೇಳ್ತೀನಿ ಕೇಳಿ. ಬ್ಯಾಕ್ ವಾಟರ್ ಅಂದರೆ ನದಿಯ ಮುಖ್ಯ ಹರಿವಿನಿಂದ ದೂರ ಇರುವಂತಹ ಜಾಗ. ಇಲ್ಲಿ ನೀರು ಸ್ವಲ್ಪ ನಿಧಾನವಾಗಿ ಹರಿತದೆ. ಮುಖ್ಯ ನದಿ ಅಂದರೆ ಹೊನ್ನಾವರದಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಿಮ್ಗೊಂದು ದೊಡ್ಡ ಬ್ರಿಡ್ಜ್ ಸಿಗುತ್ತೆ. ಅದನ್ನು ದಾಟಿನೇ ನೀವು ಭಟ್ಕಳಗೆ, ಮುರುಡೇಶ್ವರಕ್ಕೆಲ್ಲ ಹೋಗಬೇಕು. ಆ ಬ್ರಿಡ್ಜ್ ಏನಿದೆ 1 ಕಿಲೋಮೀಟರ್ ಉದ್ದ ಇದೆ. ಅದರ ಕೆಳಗಡೆ ಹರಿತಿರೋ ಶರಾವತಿ ನದಿನೇ ಮೇನ್ ರಿವರ್. ಇದೇನಿದೆ ಇದು ಸ್ವಲ್ಪ ಅದರಿಂದ ದೂರ ಇರುವಂಥದ್ದು. ಇಲ್ಲಿ ನೀರು ಸ್ವಲ್ಪ ನಿಧಾನವಾಗಿ ಹರಿತದೆ. ನಾವು ಮೊದಲು ಹೋಗಿದ್ದೆ ಮ್ಯಾಂಗ್ರೋವ್ ಫಾರೆಸ್ಟ್ ಸೈಟ್ ಸೀಯಿಂಗಿಗೆ. ನನಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ನೆನಪಾಗೋದೇ ಅದರ ಯೂಸಸ್. ಈ ಫಾರೆಸ್ಟ್ ಸುನಾಮಿ ವಿರುದ್ಧ ನಮಗೆಲ್ಲ ರಕ್ಷಣೆ ಕೊಡ್ತಾ ಇದೆ. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ನ ಜಾಸ್ತಿ ಪ್ರಮಾಣದಲ್ಲಿ ಹೀರ್ಕೊಂಡು ಹವಾಮಾನದಲ್ಲಿ ಜಾಸ್ತಿ ಬದಲಾವಣೆ ಆಗದೇ ಇರೋ ಥರ ತಡೀತದೆ. ಸಣ್ಣ ಸಣ್ಣ ಜಾತಿಯ ಮೀನುಗಳಿಗೆ ಹಾಗೂ ಹಕ್ಕಿಗಳಿಗೆ ಆಶ್ರಯ ತಾಣವಾಗಿಯೂ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಅದ್ರ ಜೊತೆಗೆ ನದಿಯಿಂದ ಬರುವ ಮಲಿನತೆ ಕೂಡ ತಡೆಯುತ್ತಂತೆ.
ನಮ್ಮ ಬೋಟ್ ಯಾವಾಗ ಮ್ಯಾಂಗ್ರೋವ್ ಫಾರೆಸ್ಟ್ ನಡುವೆ ಹೋಗ್ತಾ ಇತ್ತೋ ಆ ಲೊಕೇಶನ್ ನೋಡಿದ್ದು ನನಗೆ ಅನಕೊಂಡ ಫಿಲ್ಮು ಮತ್ತು ಮೊಸಳೆ ಬರೋದು ಅಟ್ಯಾಕ್ ಮಾಡೋದು ಅದೆಲ್ಲ ನೆನಪಾಗ್ಬಿಡ್ತು. ಹಾಗೆ ಈ ಕಡೆ ನೋಡಿ, ಈ ಸೀನರಿ ಮಾತ್ರ ತುಂಬಾ ಇಷ್ಟ ಆಯಿತು. ಮನೆ ಮುಂದ್ಗಡೆನೆ ಹೊಳೆ ಹರಿತಾ ಇದೆ. ಇದು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ ಹಾಗೆ ಇಲ್ಲಿರೋರಿಗೆ ಮಳೆಗಾಲದಲ್ಲಿ ಅಷ್ಟೇ ಕಷ್ಟ ತಂದುಕೊಡುತ್ತೆ. ಏನು ಕಷ್ಟ ಅಂತೀರಾ, ಹೇಳ್ತೀನಿ ಕೇಳಿ. ಮಳೆಗಾಲದಲ್ಲಿ ಈ ಹೊಳೆ ನೀರು ಜಾಸ್ತಿಯಾಗಿ ಮನೆಗಳಿಗೆ ನುಗ್ಗುತ್ತೆ. ಆಗ ಇಲ್ಲಿ ಯಾರೂ ವಾಸ ಮಾಡಲ್ಲ, ಎಲ್ಲರೂ ಸರ್ಕಾರಿ ಸ್ಕೂಲ್ ಇರುತ್ತಲ್ಲ ಅಲ್ಲಿ ಹೋಗ್ತಾರೆ. ವಾಸಕ್ಕಾಗಿ ಮತ್ತು ಊಟಕ್ಕಾಗಿ ಕನ್ನಡ ಶಾಲೆಗೆ ಹೋಗ್ತಾರೆ. ಅಲ್ಲೇ ಅವರು ಸ್ಟೇ ಮಾಡೋದು. ಅಲ್ಲಿ ಗಂಜಿ ಕೇಂದ್ರ ಅಂತ ಸರ್ಕಾರದಿಂದ ಓಪನ್ ಆಗುತ್ತೆ. ಎಲ್ಲಿವರೆಗೆ ಮನೆ ಒಳಗಡೆ ಹೊಕ್ಕಿರೋ ನೀರು ಇಳಿಯೋದಿಲ್ವೋ ಅಲ್ಲಿವರೆಗೆ ಅವರು ಗಂಜಿ ಕೇಂದ್ರದಲ್ಲೇ ಇರ್ತಾರೆ. ಯಾವಾಗ ಮಳೆ ಕಡಿಮೆ ಆಗುತ್ತೋ ಮನೆಗೆ ಹೊಕ್ಕಿರುವಂಥ ನೀರು ಕೂಡ ಕಡಿಮೆ ಆಗುತ್ತೆ. ಆವಾಗ ತಮ್ಮ ಮನೆಗೆ ಬಂದು ವಾಸ ಮಾಡ್ತಾರೆ. ಇದೇ ಇಲ್ಲಿ ಜನರ ಒಂದು ಪರಿಸ್ಥಿತಿ ಮಳೆಗಾಲದಲ್ಲಿ. ಯಾಕಪ್ಪ ಇಂಥ ಖುಷಿ ಸಮಯದಲ್ಲಿ ದುಃಖದ ಕತೆ ಹೇಳ್ತಿದ್ದೀನಿ ಅಂದ್ಕೊಂಡ್ರೆ, ಎಲ್ಲರಿಗೂ ಖುಷಿ ಮಾತ್ರ ಕಾಣಿಸುತ್ತೆ. ಇಲ್ಲಿ ಬಂದವರೆಲ್ಲ ಖುಷಿ ಕತೆನೇ ಹೇಳ್ಕೊಂಡು ಹೋಗ್ತಾರೆ. ಈ ಜನರ ದುಃಖದ ಕತೆನೂ ನಿಮಗೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಮೊದಲೆಲ್ಲ ಬೋಟಿಂಗ್ ಇಲ್ಲದೆ ಇರುವಾಗ ಇವರು ಜಸ್ಟ್ ಮೀನು ಹಿಡ್ಕೊಂಡೇ ಬದುಕ್ತಾ ಇದ್ರು. ಇದೊಂದು ವ್ಯವಸ್ಥೆ ಆಗಿ ಯಾವಾಗ ಟೂರಿಸ್ಟ್ ಎಲ್ಲ ತುಂಬ ಜನ ಬರ್ತಾ ಇದ್ದಾರೋ ಇವ್ರಿಗೂ ಕೂಡ ಜೀವನಕ್ಕೆ ಒಳ್ಳೆ ದಾರಿ ಆಗ್ತಾ ಇದೆ. ನಮ್ಮೂರಿನ ಜನಕ್ಕೆ ಸಹಾಯ ಆಗ್ತಾ ಇದೆ ಅಂದರೆ ಅದಕ್ಕಿಂತ ಇನ್ನೊಂದು ಖುಷಿ ವಿಚಾರ ನಮಗೇನಿರುತ್ತೆ ಹೇಳಿ. ನಾವೀಗ ಬಂದಿದ್ದೆ ಲೋಟಸ್ ವ್ಯೂ ಪಾಯಿಂಟ್. ಬಿಸಿಲೊತ್ತಿಗೆ ಬಂದರೆ ಲೋಟಸ್ ಕಾಣಿಸುತ್ತಂತೆ. ಈಗ ತಂಪ್ಲಿದೆ, ಬೆಳಗಿನ ಜಾವ ಆಗಿರೋದ್ರಿಂದ ನಮ್ಗೆ ಯಾವ ಲೋಟಸ್ಸು ನೋಡ್ಲಿಕ್ಕೆ ಸಿಗಲಿಲ್ಲ. ಆದರೆ ಲೋಟಸ್ ಎಲೆಗಳೆಲ್ಲ ನೀರ್ ಮೇಲೆ ತೇಲ್ತಾ ಇರೋದನ್ನು ನೋಡ್ಕೊಂಡ್ವಿ. ಹಾಗೆ ಒಂದು ಪಕ್ಷಿನೂ ಕೂಡ ಡೈ ಹೊಡಿತಾ ಇತ್ತು. ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ನೆಕ್ಸ್ಟು ಹೊರಟ್ವಿ. ಆಮೇಲೆ ನಿಮ್ಮೆಲ್ಲರಿಗೂ ಕಾಡೋ ಪ್ರಶ್ನೆ, ಬೋಟಿಂಗಿಗೆ ಒಬ್ಬರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಇಲ್ಲಿ ಪರ್ ಪರ್ಸನ್ಗೆ ಚಾರ್ಜ್ ಮಾಡೋದಕ್ಕಿಂತ ಒಂದು ಬೋಟಿಗೆ ಅಂತ ಚಾರ್ಜ್ ಮಾಡ್ತಾರೆ. ಒಂದು ಬೋಟಲ್ಲಿ ನೀವು ಜಾಸ್ತಿ ಜನ ಹೋದರೆ ನಿಮ್ಮ ಕಾಸ್ಟ್ ಕಡಿಮೆ ಆಗುತ್ತೆ, ಕಡಿಮೆ ಜನ ಹೋದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. ರೇಟ್ ಬಂದುಬಿಟ್ಟು ಸೀಸನ್ ವೈಸು ವೇರಿಯೇಷನ್ ಆಗ್ತಾನೆ ಇರುತ್ತೆ. ಸೀಸನಲ್ಲಿ ಒಂದು ಬೋಟಿಗೆ 2000ದಿಂದ 2500 ಅಲ್ಲಿವರೆಗೂ ಹೋಗುತ್ತೆ. 3 ಹೋದರೂ ಹೋಯ್ತು ಹೇಳಿಕ್ಕೆ ಬರಲ್ಲ. ಕಡಿಮೆ ಅಂದರೆ 1800 1500 ಅಲ್ಲಿವರೆಗೂ ಸಿಗುತ್ತೆ. ಮುಂದೆ ನೀವೇನು ಬೋಟ್ ನೋಡ್ತಾ ಇದ್ದೀರಾ ಅದರಲ್ಲಿ ಎಷ್ಟು ಜನ ಕೂತಿದ್ದಾರೆ ನೋಡಿ. ಅವ್ರಿಗೆಲ್ಲ ಒಬ್ರೊಬ್ಬರಿಗೆ 200 ರೂಪಾಯಿಂದ 300 ರೂಪಾಯಿ ಬಂದಿರ್ಬೋದು. ಅದೆಷ್ಟೇ ಕೊಡಿ, ಆದರೆ ಇಲ್ಲಿ ಬರುವಂಥ ವೈಬ್ ಮಾತ್ರ ನಿಮಗೆ ಎಲ್ಲಿ ಹೋದರೂ ಸಿಗಲ್ಲ ನೋಡಿ. ಅಷ್ಟು ಚೆನ್ನಾಗಿರೋ ವೈಬ್ನ ನೀವು ಇಲ್ಲಿ ಬಂದರೆ ಫೀಲ್ ಮಾಡ್ಬೋದು. ನಾವೀಗ ಬೋಟ್ನ ನಿಲ್ಲಿಸಿದ್ದೀವಿ. ಯಾಕಂದರೆ ಸನ್ರೈಸ್ ನೋಡಲಿಕ್ಕೆ ಅಲ್ವಾ ನಾವು ಬೆಳಿಗ್ಗೆನೇ ಎದ್ಕೊಂಡು ಬಂದಿದ್ದು. ಸನ್ರೈಸ್ ಆಗ್ತಾ ಇದೆ ಅಂತ ಬೋಟ್ನ ನಿಲ್ಲಿಸ್ಕೊಂಡು ಸನ್ರೈಸ್ನ ನೋಡ್ತಾ ಇದ್ದೀವಿ. ಮತ್ತು ಎಲ್ಲ ಸ್ಪಾಟಲ್ಲೂ 5 ಮಿನಿಟ್ಸ್ ಅಂತೂ ಬೋಟ್ನ ಸ್ಟಾಪ್ ಮಾಡ್ತಾರೆ. ಲೋಟಸ್ ಪಾಯಿಂಟಲ್ಲಿ ಸ್ವಲ್ಪ ಹೊತ್ತು, ಕೇರಳ ಸ್ಪಾಟಲ್ಲಿ ಆ ಥರ. ಯಾಕಂದರೆ ನೀವು ಫೋಟೋ ತೆಕ್ಕೋಬೇಕು ಮತ್ತು ಸ್ವಲ್ಪ ಎಂಜಾಯ್ ಮಾಡಬೇಕಲ್ವ ಸೈಟ್ನ ನೋಡಿಕೊಂಡು. ಹಾಗೆ ಸೀದಾ ಹೋಗ್ತಾ ಇದ್ಬಿಟ್ರೆ ಆ ಲೊಕೇಶನ್ ಮಿಸ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಸ್ಟಾಪ್ ಕೊಡ್ತಾರೆ. ನೆಕ್ಸ್ಟ್ ನಾವು ಹೋಗಿದ್ದೆ ಕೇರಳ ವ್ಯೂ ಪಾಯಿಂಟ್ಗೆ. ಇದಂತೂ ಆಸಮ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಈ ಕೇರಳ ಸ್ಪಾಟಲ್ಲಿ ಬೋಟ್ನ 5 to 10 ಮಿನಿಟ್ಸ್ ಸ್ಟಾಪ್ ಮಾಡಿದ್ರು. ಹಾಗೆ ನಮಗೆ ಬೋಟ್ ರೈಡ್ ಮಾಡೋರೆ ಫೋಟೋಸ್ನ ತೆಕ್ಕೊಟ್ರು. ಇಲ್ಲಿ ಎಲ್ಲ ಬೋಟ್ ರೈಡ್ ಮಾಡೋರು ಫ್ರೆಂಡ್ಲಿ ಆಗಿರ್ತಾರೆ. ನಿಮಗೆ ಫೋಟೋಸ್ನ ವಿಡಿಯೋಸ್ನ ಎಲ್ಲ ಶೂಟ್ ಮಾಡಿಕೊಡ್ತಾರೆ. ನಾವು ಇವ್ರ ಬೋಟ್ ಮೇಲೆ ಇವತ್ತು ಬಂದಿದ್ದು. ಸರ್ ನಿಮ್ಮ ಹೆಸರು ಹೇಳಿ. ದತ್ತ ಅಂತ ಹೇಳಿ. ಸರ್ ನಿಮ್ಮ ಬೋಟ್ ಹೆಸರು, ನಿಮ್ಮ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಹೇಗೆ? ಬೋಟ್ ಹೆಸರು ಪಂದಳಕಂದ ಬೋಟಿಂಗ್ ಅಂತ ಹೇಳಿದೆ. ಪಂದಳಕಂದ ಬೋಟಿಂಗ್. ಸರ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನು? ಒಂದು 5 ವರ್ಷ ಆಯ್ತು ಮೇಡಮ್. 5 ವರ್ಷ ಆಯಿತಾ ಸರ್? ಇದು ಟೈಮಿಂಗ್ಸ್ ಎಲ್ಲ ಹೇಗೆ? ಟೈಮಿಂಗ್ ಎಲ್ಲ 1.5 ಗಂಟೆ ರೈಡ್ ಇದೆ. 3 ಪ್ಲೇಸ್ ಇದೆ, ಮ್ಯಾಂಗ್ರೋವ್ ಮತ್ತು ಲೋಟಸ್ ಪಾಯಿಂಟ್, ಕೇರಳ ವ್ಯೂ ಪಾಯಿಂಟ್ ಅಂತ ಬರುತ್ತೆ. ಬೆಳಿಗ್ಗೆಯಿಂದ ಅಂದರೆ ಎಷ್ಟು ಗಂಟೆಯಿಂದ? 6 ಗಂಟೆಯಿಂದ. ಮಾರ್ನಿಂಗ್ 6 o'clock ಸ್ಟಾರ್ಟ್ ಆಗುತ್ತೆ. 6ಇಂದ ಕ್ಲೋಸು. ಸನ್ಸೆಟ್ವರೆಗೆ. ಸನ್ರೈಸ್ ಮತ್ತು ಸನ್ಸೆಟ್ಟಿಗೆ ಬಂದರೆ ಚೆನ್ನಾಗಿ ಕಾಣಿಸುತ್ತಲ್ವ? 3 ಪಾಯಿಂಟ್ನೂ ಎಲ್ಲ ರೈಡಲ್ಲೂ ಕವರ್ ಮಾಡ್ತೀರಾ? ಅದು 1.5 ಗಂಟೆ ಆಗುತ್ತಾ? ಮತ್ತು ಇಲ್ಲಿ ಟೀ ಇದೆಲ್ಲ ಇದೆ ಸಿಗುತ್ತೆ. ಮತ್ತು ಇವರು ನಮ್ಗೆ ಫೋಟೋ ಎಲ್ಲ ತೆಕ್ಕೊಟ್ರು ಚೆನ್ನಾಗಿ. ನಿಮಗೂ ಕೂಡ ಬೋಟ್ ರೈಡ್ಗೆ ಬರಬೇಕು ಅಂತ ಆಸೆ ಆಗ್ತಾ ಇದೆಯಾ? ಬನ್ನಿ, ಬಂದು ದತ್ತವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರನ್ನು ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿದ್ದೀನಿ.
ನಾವು 6:30ಗೆ ಬೋಟ್ ರೈಡ್ ಸ್ಟಾರ್ಟ್ ಮಾಡಿದ್ದು, ಈಗ ಹತ್ತತ್ರ ಟೈಮಿಂಗ್ 7:20 ಆಗಿದೆ. ಹಾಗಾಗಿ ನಾವು ವಾಪಸ್ ಹೋಗ್ತಾ ಇದ್ವಿ. ಈಗ ಎಲ್ಲ ಫೋಟೋ ಶೂಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸು. ಅಲ್ಲಿ ಒಂದು ದೂರದಲ್ಲಿ 2 ಬೋಟ್ನ ಸೇರಿಸಿ ಒಂದೇ ಮಾಡಿ ಅದ್ರ ಮೇಲ್ಗಡೆ ಸ್ಟ್ಯಾಂಡೆಲ್ಲ ಹಾಕಿ ನಿಂತ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮದು ಬೋಟ್ ರೈಡಿಂಗ್ ಹತ್ತತ್ರ ಮುಗಿತಾ ಬಂತು. ನಾವು ದಡದ ಕಡೆಗೆ ಹೋಗ್ತಾ ಇದ್ರೆ ಈಗ ಇವ್ರು ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವರು 1 ತಾಸೆಲ್ಲ ಬುಕ್ ಮಾಡ್ಕೊಂಡಿರಲ್ಲ, 2 ತಾಸು 3 ತಾಸು ಆ ಥರ ಬುಕ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಫುಲ್ ಫೋಟೋ ಎಲ್ಲ ಚೆನ್ನಾಗಿ ಬರಬೇಕಲ್ವಾ, ಅದಕ್ಕೆ. ಆ ಕಡೆ ಅವರು ಜಾಲಿ ಮಾಡ್ತಾ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ದರೆ, ಈ ಕಡೆ ಜೀವನಕ್ಕಾಗಿ ಮೀನು ಹಿಡಿಯೋರನ್ನು ನಾವು ನೋಡ್ಬೋದು. ಇಲ್ಲಿ ಸಿಗುವಂಥ ಮೀನೇ ನನಗೆ ಯಾವಾಗಲೂ ಫೇವ್ರೇಟ್, ಸಮುದ್ರದ ಮೀನ್ಗಿಂತ. ಅದಕ್ಕೆ ಮೀನ್ಗಿನ್ ಸಿಕ್ಕಿದ್ಯಾ ಅಂತ ನೋಡ್ತಾ ಇದ್ದೆ. ಅಂತೂ ಇಂತೂ ನಾವು ದಡದ ಹತ್ತತ್ರ ಬಂದೇ ಬಿಟ್ವಿ. ಸ್ವಲ್ಪ ಬೇಜಾರಾಗ್ತಾ ಇದೆ, ಯಾಕಂದರೆ 1 ಅವರ್ ನೀರಲ್ಲೇ ಓಡಾಡ್ತಾ ಇದ್ವಲ್ವ. ಈಗ ನೆಲದ ಮೇಲೆ ಓಡಾಡಬೇಕು. ಬೆಳಿಗ್ಗೆ ಹೋಗುವಾಗ ಇಲ್ಲೆಲ್ಲ ಫುಲ್ ಕತ್ಲೆ ಇತ್ತು. ಈಗ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಬೋಟ್ನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ನನ್ನ ಇವತ್ತಿನ ಬೋಟ್ ರೈಡ್ ಜರ್ನಿ ನೋಡಿ ನಿಮಗೆಲ್ಲರಿಗೂ ಇಲ್ಲೊಮ್ಮೆ ಬರಬೇಕು ಅಂತ ಆಸೆ ಆಗೇ ಇರುತ್ತೆ. ಮತ್ತ್ಯಾಕೆ ತಡ ಮಾಡ್ತೀರಾ, ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮೂರು ಬಸ್ ಹತ್ತೇ ಬಿಡಿ. ನಾವು ಹೋಗುವಾಗ ಕತ್ಲೆ ಇತ್ತು, ಜನ ಕೂಡ ಸ್ವಲ್ಪ ಕಡಿಮೆ ಇದ್ದರು. ಈಗ ನೋಡಿದರೆ ಎಲ್ಲ ಟೂರಿಸ್ಟ್ ಬಸ್ಸು ಸಾಲಂತ್ರ ನಿಲ್ಲಿಸ್ಬಿಟ್ಟಿದ್ದಾರೆ. ಹೆಂಗಿತ್ತು ಬೋಟಿಂಗ್ ಎಕ್ಸ್ಪೀರಿಯನ್ಸ್? ಸರ್ಪ್ರೈಸ್ ಅಷ್ಟೇಯಾ? ಇಲ್ಲಿನ ಬೋಟಿಂಗ್ ಹೆಸರು ಬಂದ್ಬಿಟ್ಟು ನೇಸರ ಬೋಟಿಂಗ್ ಅಂತ. ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಈ ಲೊಕೇಶನ್ಗೆ ಬಂದು ರೀಚ್ ಆಗ್ತೀರಾ. ಬೆಳಗ್ಗೆನೇ ಎದ್ದು ಬೋಟಿಂಗ್ ಅಂತ ಬಂದಿರೋದ್ರಿಂದ ಹೊಟ್ಟೆ ಈಗ ತುಂಬಾನೇ ಹಸಿವೆ ಆಗ್ತಾ ಇದೆ. ಇಲ್ಲೇ ಒಂದು 5 ಹೆಜ್ಜೆ ಇಟ್ಟರೆ ಸಣ್ಣ ಹೋಟೆಲ್ ಇದೆ, ಅಲ್ಲಿ ನಾವೀಗ ತಿಂಡಿ ತಿಂತೀವಿ. ತಿಂಡಿ ತಿನ್ಕೊಂಡು ಅಲ್ಲೇ ಬ್ಯಾಕ್ ಸೈಡಲ್ಲಿ ನಮ್ಮ ಹೊನ್ನಾವರದಲ್ಲಿ ಆಗ್ತಿರುವಂಥ ಹೊಸ ವಾಟರ್ ಪಾರ್ಕ್ನ ನೋಡಿಕೊಂಡು ಖುಷಿ ಪಟ್ವಿ. ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇನ್ನೂ ಮುಗಿಲಿಲ್ಲ. ಮುಗಿದ್ಮೇಲಂತೂ ಅಯ್ಯೋ ನಮ್ಮೂರೇ ಸ್ವರ್ಗ ಬಿಡಿ. ಇದನ್ನು ನೋಡಿಕೊಂಡು ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂತಹದ್ದೇ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.